ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಕಂಪ್ನಿ ನೇಮ್ ಬಂದು ಆಸ್ಟರ್ ಮೆಡ್ಸಿಟಿ ಅಂತ ಇರುತ್ತೆ. ನಿಮ್ಮ ಒಂದು ರೋಲ್ ಅಂದರೆ ಜಾಬ್ ರೋಲ್ ಏನಾಗಿರುತ್ತೆ ಅಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಇಲ್ಲಿ ಜಾಬ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಬೋತ್ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಲೊಕೇಶನ್ ಎಲ್ಲೆಲ್ಲಿದೆ ಅಂತಂದರೆ ಈ ಒಂದು ಕಂಪ್ನಿ ಬ್ರಾಂಚಸ್ ಈ ಒಂದು ಮೆನ್ಷನ್ ಮಾಡಿರೋ ಲೊಕೇಶನ್ಗಳೆಲ್ಲ ಇರುತ್ತೆ. ಸೊ ಈ ಲೊಕೇಶನಲ್ಲಿರೋ ಅಂಥ ಜಾಬ್ ಯಾರ್ಯಾರು ಸರ್ಚ್ ಮಾಡ್ತಿದ್ರಾ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಲೊಕೇಶನ್ನ ನೋಡೋದಾದರೆ ಹುಬ್ಳಿ, ಮಂಗಳೂರು, ಮೈಸೂರು, ಬೆಂಗಳೂರು ಹಾಗೆ ಬೆಳಗಾಂ, ಈ ಇಷ್ಟು 5 ಊರುಗಳಲ್ಲಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್, ಕಸ್ಟಮರ್ ಸ್ಯಾಟಿಸ್ಫಿಕೇಷನ್, ಸೋಷಿಯಲ್ ಮೀಡಿಯಾ, ಬಿಲ್ಲಿಂಗ್, ಕಸ್ಟಮರ್ ಸಪೋರ್ಟ್, ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಕಂಪ್ಲೇಂಟ್ಸ್, ಟ್ರಬಲ್ ಶೂಟಿಂಗ್, CRM ಏನಿದು. ಹಾಗಿದ್ರೆ ನಿಮ್ಮ ಕೆಲಸ ಏನಿರುತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ನೀವು ಏನು ಮಾಡ್ತೀರಾ ಅಂತಂದರೆ ಎ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಈಸ್ ಎ ಪ್ರೊಫೆಷನಲ್ ಹೂ ಹ್ಯಾಂಡಲ್ಸ್ ಕಸ್ಟಮರ್ enquiries and complaints in a timely and effective manner. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕೆಲಸ ಏನು? ಸೊ ಕಸ್ಟಮರ್ದು ಏನಾದರೂ ಕ್ವೆರೀಸ್ ಇರುತ್ತೆ, ಕಂಪ್ಲೇಂಟ್ಸ್ ಇರುತ್ತೆ, ಅದನ್ನು ನೀವು ಪ್ರೊಫೆಷನಲ್ ಆಗಿ ಹ್ಯಾಂಡ್ಲ್ ಮಾಡಿ ಅವ್ರಿಗೆ ಇರ್ತಕ್ಕಂಥ ಕ್ವೆರೀಸ್ನ ನೀವು ರಿಸಾಲ್ವ್ ಮಾಡಬೇಕು. ಓಕೆನಾ? ನೀವು ಜಾಬ್ ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಯಿತು ಅಂತಂದರೆ ಟ್ರೈನಿಂಗ್ನ ಕೊಡ್ತಾರೆ. ಯಾವ ರೀತಿಯಾಗಿ ನೀವು ಈ ಒಂದು ಕಾಲ್ನ ಅಟೆಂಡ್ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಟ್ರೈನಿಂಗ್ನಲ್ಲಿ ಕೊಡ್ತಾರೆ. ಇಲ್ಲಿ ನೀವು ಕಸ್ಟಮರ್ ಕ್ವೈರೀಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ವಯಾ ಫೋನ್ ಆಗಿರುತ್ತೆ, ಇಮೇಲ್, ಚಾಟ್, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಈ ಮುಖಾಂತರ ನೀವು ಅವರ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡಬೇಕಾಗತ್ತೆ. ಸೊ ಕ್ವಾಲಿಫಿಕೇಷನ್ ಏನು? ಇಲ್ಲಿ ಕ್ವಾಲಿಫಿಕೇಷನ್ ಏನು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಹಾಗಿದ್ರೆ 12th ಪಾಸ್ ಎನಿ ಗ್ರ್ಯಾಜುಯೇಟ್ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಈ ಒಂದು ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಹಾಗೆ ನಾವು ಜಾಬ್ನ ಪೋಸ್ಟ್ ಮಾಡ್ತೀವಲ್ವ, ಅಂದರೆ ನಾವು ಜಾಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಲ್ಲ, ಸೊ ಅಲ್ಲಿ ವಿಡಿಯೋ ಕೆಳಗಡೆ ನಾವು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ರಿಲೇಟೆಡ್ ಲಿಂಕ್ನ ಕೊಟ್ಟಿರ್ತೀವಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಿರ್ತೀರ. ಸೊ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬಂದಮೇಲೆ ನೀವು ಅದನ್ನ ಡೀಟೇಲ್ಸ್ ಆಗಿ ಅಂದರೆ ಕರೆಕ್ಟಾಗಿ ಡೀಟೇಲ್ಸ್ನ ತೊಗೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಒಂದು ದಿನದಲ್ಲಿ ನೀವು ಸಾಕಷ್ಟು ಜಾಬ್ಗೆ ಅಪ್ಲೈ ಮಾಡಿರ್ತೀರ, ಒಂದು ಡೈರಿನ ಮೇಂಟೈನ್ ಮಾಡಿ. ಆ ಡೈರಿ ಮೇಂಟೈನಲ್ಲಿ ನೀವು ಈ ದಿನ ಯಾವ ಜಾಬ್ಗೆ ಅಪ್ಲೈ ಮಾಡಿದ್ರಿ, ಯಾವ ಒಂದು ರೋಲು, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿಟ್ಕೊಳ್ಳಿ. ಆಗ ಅವರೇನಾದರೂ ಕಾಲ್ ಮಾಡಿ ಈ ಒಂದು ರೋಲು, ಈ ಪೊಸಿಷನ್ನು, ಈ ಒಂದು ಲೊಕೇಶನಲ್ಲಿ ಅಂತಂದಾಗ ನಿಮಗೆ ಆ ಡೈರಿನಲ್ಲಿ ಡೀಟೇಲ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ವಿಷಯನ ನಾವು ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು. ಸೊ ಕಾಲ್ ಬರುತ್ತೆ ನಿಮಗೆ, ಸೊ HR ಅಂತಲೇ ಹೇಳಿ ಮಾತಾಡ್ತಾರೆ, ಮೋಸ ಮಾಡೋರು ತುಂಬ ಜನ ಇರ್ತಾರೆ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದ್ರಿ ಅಲ್ವಾ, ಇಷ್ಟು ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಕಟ್ಟಬೇಕಾಗತ್ತೆ. ಕಟ್ಬಿಟ್ಟು ನೀವು ಜಾಯ್ನ್ ಆಗಿ ಅಂತ ನಿಮಗೆ ಯಾಮಾರಿಸೋರು ತುಂಬ ಇರ್ತಾರೆ. ಆ ರೀತಿ ಏನಾದರೂ ನಿಮಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದರೆ ಜಸ್ಟ್ ನೀವು ಕಾಲ್ನ ಕಟ್ ಮಾಡಿ, ಅಂಥದಕ್ಕೆ ನೀವು ಹೋಗ್ಬೇಡಿ. ಓಕೆನಾ? ಸೊ ನಾವಿಲ್ಲಿ ಏನು ಲಿಂಕ್ನ ಕೊಟ್ಟಿರ್ತೀವಿ ಅದು 100% ಜೆನ್ಯೂನ್ ಆಗಿರುತ್ತೆ. ಸೊ ಈ ಮಧ್ಯವರ್ತಿಗಳು ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇರ್ತಾರೆ. ಅದಕ್ಕೆ ನಾನು ನಿಮಗೆ ಒಂದು ಎಚ್ಚರಿಕೆನ ಕೊಟ್ಟಿದ್ದೀನಿ. ಓಕೆನಾ? ಐ ಹೋಪ್ ನಮ್ಮ ವಿಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಈ ವಿಡಿಯೋನ
ಅವ್ರಿಗೆ ಶೇರ್ ಮಾಡಿ. ಹಾಗಿದ್ರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಈಗಾಗಲೇ ನಿಮಗೆ ಗೊತ್ತಾಗಿದೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.